ಯಾವ ರಾಶಿಯವರು ಯಾವ ದೇವರನ್ನು ಪೂಜಿಸಿದರೆ ಏನು ಫಲ? ದೇವರ ಪೂಜೆಯನ್ನು ಪ್ರತಿಯೊಬ್ಬ ಆಸ್ತಿಕನೂ ಮಾಡುತ್ತಾನೆ. ದೇವರನ್ನು ಪೂಜಿಸುವುದು ವ್ಯಕ್ತಿಯ ಭಾವನೆಗಳಿಗೆ ತಕ್ಕಂತೆ ಭಿನ್ನವಾಗಿರಬಹುದು. ಆದರೆ ದೇವರ ಪೂಜೆಯನ್ನು ಮಾಡದೇ ಇರಲು ಸಾಧ್ಯವಿಲ್ಲ. ನಾವು ದೇವರ ಪೂಜೆಯನ್ನು ಮಾಡುವುದರಿಂದ ಪಾಪಗಳು ಕಳೆಯುತ್ತದೆ, ಜೀವನದ ತೊಂದರೆಗಳು ದೂರಾಗುತ್ತದೆ, ಆಧ್ಯಾತ್ಮಿಕ ವೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಪ್ರತಿದಿನವೂ ನಾವು ಮುಂಜಾನೆ ಮತ್ತು ಮುಸ್ಸಂಜೆ ದೇವರ ಪೂಜೆಯನ್ನು ಮಾಡುತ್ತೇವೆ. ದೇವರನ್ನು ಪೂಜಿಸುವ ಮುನ್ನ ನಾವು ಯಾವ ದೇವರನ್ನು ಪೂಜಿಸಿದರೆ ಏನು ಫಲ, ಯಾವ ರಾಶಿಯವರು ಯಾವ ದೇವರನ್ನು ಪೂಜಿಸಬೇಕೆಂಬುದನ್ನು ಸರಿಯಾಗಿ ತಿಳಿದುಕೊಂಡಿರಬೇಕು. ಯಾವ ದೇವರನ್ನು ಪೂಜಿಸಿದರೆ ಏನು ಫಲ? 1. ವಿಷ್ಣುದೇವ, ವಿಜಯ ಮತ್ತು ಮೋಕ್ಷವನ್ನು ನೀಡುವನು. 2. ಲಕ್ಷ್ಮೀದೇವಿ, ಸಂಪತ್ತು ಮತ್ತು ಸಂತೋಷಕ್ಕಾಗಿ. 3. ಶಿವ, ದೀರ್ಘಾಯುಷ್ಯ ಮತ್ತು ಸಂತೋಷ. 4. ಪಾರ್ವತೀದೇವಿ, ಯುಕ್ತಿ ಮತ್ತು ಶಕ್ತಿಯನ್ನು ಕರುಣಿಸುವವಳು. 5. ಗಣೇಶ, ವಿದ್ಯೆ ಮತ್ತು ಕಾರ್ಯಸಿದ್ಧಿ. 6. ಆಂಜನೇಯ, ಬಲ ಮತ್ತು ಕಾರ್ಯಸಿದ್ಧಿ. 7. ರಾಘವೇಂದ್ರ ಸ್ವಾಮಿ, ಸಕಲ ಇಷ್ಟಾರ್ಥ ಸಿದ್ಧಿ. 8. ದುರ್ಗಾದೇವಿ, ಧೈರ್ಯ ಮತ್ತು ರಕ್ಷಣೆ. 9. ಸುಬ್ರಹ್ಮಣ್ಯ ಸ್ವಾಮಿ, ಸಂತಾನ ಮತ್ತು ನಾಗದೋಷದಿಂದ ಮುಕ್ತಿ. 10. ವೆಂಕಟೇಶ್ವರ ಸ್ವಾಮಿ, ಸರ್ವಸಿದ್ಧಿ. 11. ದಕ್ಷಿಣಮೂರ್ತಿ, ಬುದ್ಧಿವಂತಿಕೆ ಮತ್ತು ಸಮೃದ್ಧಿ. 12. ಸೂರ್ಯದೇವ, ಆರೋಗ್ಯ ಮತ್ತು ಖ್ಯಾತಿ. 13. ಶನಿದೇವ, ಆಯಸ್ಸು ಮತ್ತು ಸಂಕಟದಿಂದ ರಕ್ಷಣೆ. 15. ಚಂದ್ರದೇವ, ಮಾನಸಿಕ ಶಾಂತಿ ಮತ್ತು ಸಮೃದ್ಧಿ. 16. ಮಂಗಳ, ಧೈರ್ಯ ಮತ್ತು ಹಗೆತನ. ಯಾವ ರಾಶಿಯವರು ಯಾವ ದೇವರನ್ನು ಪೂಜಿಸಬೇಕು? 1. ಮೇಷ, ವೃಶ್ಚಿಕ, ಮಕರ ಮತ್ತು ಕುಂಭರಾಶಿ. ಈ 4 ರಾಶಿಯವರಿಗೂ ಶಿವನೇ ಅಧಿಪತಿಯಾಗಿರುತ್ತಾನೆ. ಆತನಿಗೆ ಈ ರಾಶಿಯವರು ತಮ್ಮ ಮೊದಲ ಪೂಜೆಯನ್ನು ಸಲ್ಲಿಸಬೇಕು. ಹಾಗಂತ ಇತರ ದೇವರುಗಳನ್ನು ಪೂಜಿಸಬಾರದು ಎಂದಲ್ಲ. ಇವರು ಹೆಚ್ಚಾಗಿ ಶಿವ ಪಂಚಾಕ್ಷರಿ, ಶಿವರುದ್ರಾಷ್ಟಕ ಪಠಣ ಮಂತ್ರವನ್ನು ಪಠಿಸಬೇಕು. ಆಗಾಗ್ಗೆ ಶಿವ ದೇವಾಲಯಗಳಿಗೆ ಭೇಟಿ ನೀಡುತ್ತಿರಬೇಕು. ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವುದು, ಜಲಾಭಿಷೇಕವನ್ನು ಮಾಡುವುದು ಈ 4 ರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. 2. ತುಲಾ ಮತ್ತು ವೃಷಭ. ಈ 2 ರಾಶಿಗಳಿಗೆ ಸಂಪತ್ತಿನ ದೇವತೆ ಲಕ್ಷ್ಮಿಯೇ ಅಧಿಪತಿ. ಇವರು ಲಕ್ಷ್ಮೀ ದೇವಿಯನ್ನು ಹಾಗೂ ಶಕ್ತಿ ದೇವಿಯ ಯಾವುದೇ ಅವತಾರವನ್ನು ಪೂಜಿಸಬಹುದು. 3. ಮಿಥುನ ಮತ್ತು ಕನ್ಯಾ ರಾಶಿ. ಮಿಥುನ ಮತ್ತು ಕನ್ಯಾ ರಾಶಿಗೆ ಶ್ರೀಮನ್ನಾರಾಯಣ. ಇವರು ಕೂಡ ವಿಷ್ಣುವಿನೊಂದಿಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ವಿಷ್ಣು ಸಹಸ್ರನಾಮ: ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಓಂ ನಮೋ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಎನ್ನುವ ಮಂತ್ರಗಳನ್ನು ಪಠಿಸಬೇಕು. ವಿಷ್ಣು ಹಾಗೂ ಆತನ ಅವತಾರಗಳಿಗೆ ತುಳಸಿಯನ್ನು ಅರ್ಪಿಸಬೇಕು. 4. ಕಟಕ ರಾಶಿ. ಈ ರಾಶಿಯವರು ಗೌರಿ ಅಥವಾ ಪಾರ್ವತೀ ದೇವಿಯ ಆರಾಧನೆಯನ್ನು ಮಾಡುವುದು ಉತ್ತಮ. ಈಕೆಯ ಪೂಜೆಯಿಂದ ನೀವು ಶಿವನ ಅನುಗ್ರಹವನ್ನು ಪಡೆದುಕೊಳ್ಳುತ್ತೀರಿ. ಗೌರಿ, ಪಾರ್ವತಿ ಪೂಜೆಯು ಮಾನಸಿಕ ಶಾಂತಿಯನ್ನು ತರುತ್ತದೆ. ದೇವಿ ಸ್ತುತಿ, ಶ್ರೀ ಲಲಿತ ಸಹಸ್ರನಾಮ ಮುಂತಾದ ದೇವಿಯ ಮಂತ್ರಗಳನ್ನು ಪಠಿಸಬೇಕು. 5. ಸಿಂಹರಾಶಿ. ಶಿವನು ಸಿಂಹರಾಶಿಯ ಅಧಿಪತಿ. ಈತನನ್ನು ನೀವು ಪೂಜಿಸುವುದರಿಂದ, ಆತನ ಮಂತ್ರಗಳನ್ನು ಪಠಿಸುವುದರಿಂದ, ಧ್ಯಾನದಲ್ಲಿ ತೊಡಗಿಕೊಳ್ಳುವುದರಿಂದ ಅವನು ನಿಮ್ಮ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಾನೆ. 6. ಧನು ಮತ್ತು ಮೀನರಾಶಿ. ಈ 2 ರಾಶಿಯವರು ಶಿವನ ಅವತಾರವಾದ ದಕ್ಷಿಣಾಮೂರ್ತಿ ದೇವರನ್ನು ಪೂಜಿಸಬೇಕು. ನಿರ್ದಿಷ್ಟ ಪೂಜೆ ಮಂತ್ರಗಳಿಂದ ಆತನಿಗೆ ಅರ್ಚನೆಯನ್ನು ಮಾಡಿದರೆ ಖಂಡಿತ ನಿಮಗೆ ಒಲಿಯುತ್ತಾನೆ. ಎಲ್ಲ ದೇವರು ಎಲ್ಲರಿಗೂ ಇಷ್ಟವಾಗಬೇಕೆಂದೇನಿಲ್ಲ. ಯಾವ ದೇವರನ್ನು ಪೂಜಿಸುವುದರಿಂದ ಯಾವ ಫಲಗಳನ್ನು ಪಡೆದುಕೊಳ್ಳಬಹುದು ಎಂಬುದನ್ನು ತಿಳಿದುಕೊಂಡಿರಬೇಕಾದದ್ದು ಉತ್ತಮ. ಹಾಗೂ ಯಾವ ರಾಶಿಯವರು ಯಾವ ದೇವರ ಆಧಿಪತ್ಯವನ್ನು ಹೊಂದಿದ್ದಾರೆ ಎಂಬುದನ್ನು ತಿಳಿದುಕೊಂಡಿರಬೇಕು. ವಿಡಿಯೋ ನೋಡಿದ ತಕ್ಷಣ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.